students. Today I am discussing the blueprint and chapters of the PU second year accountancy. Means blueprint means which are the topic have taken the marks 1 marks 2 marks 6 marks and 12 marks, and chapters which are the chapters covered in the syllabus. So here total chapters covers first 11 chapters or 11 units. ಮೀನ್ಸ್ ಅಂದರೆ ಇವತ್ತು ನಾನು ಅಕೌಂಟೆನ್ಸಿಯ ಅಂದರೆ ಲೆಕ್ಕಶಾಸ್ತ್ರದ ಬ್ಲೂಪ್ರಿಂಟ್ ನೀಲಿ ನಕ್ಷೆಗಳು ಮತ್ತು ಎಷ್ಟು ಲೆಸನ್ ಪಾಠಗಳು ಇರುತ್ತವೆ ಎಂಬುದನ್ನು ನಿಮಗೆ ಇವತ್ತು ನಾನು ತಿಳಿಸಿಕೊಡುತ್ತೇನೆ. ಇಲ್ಲಿ ಟೋಟಲ್ ನಮಗೆ 11 ಚಾಪ್ಟರ್ಸ್ ಮಾಡಿದ್ದಾರೆ, 11 ಚಾಪ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 11 ಚಾಪ್ಟರ್ಸ್ದಲ್ಲಿ 2 ಭಾಗಗಳನ್ನು ಮಾಡಿದ್ದಾರೆ. ಒಂದು ಟೆಕ್ಸ್ಟ್ ಬುಕ್ ನಂಬರ್ 1, ಟೆಕ್ಸ್ಟ್ ಬುಕ್ ನಂಬರ್ 2. ಸೊ ಹಿಯರ್ ಐ ವಿಲ್ ಶೋ ದ ಬುಕ್ಸ್, ಟೆಕ್ಸ್ಟ್ ಬುಕ್ ನಂಬರ್ 1 and text book number 2. So this is the text book number 1. This is the text book number 1 and second one text book number 2. So in this text book number 1 they given only 5 units and text 2 6 units, total 11 units. ಅಂದರೆ ಬುಕ್ 1ರಲ್ಲಿ 5 ಲೆಸನ್ಗಳನ್ನು ಹಾಕಿದ್ದಾರೆ, ಬುಕ್ 2ದಲ್ಲಿ 6 ಲೆಸನ್ಗಳು ಹಾಕಿದ್ದಾರೆ. ಟೋಟಲು 11 ಯೂನಿಟ್ಸ್, 11 ಚಾಪ್ಟರ್ಸ್ಗಳನ್ನು ನಿಮಗೆ ಪರಿವಿಡಿಗೆ ಕೊಟ್ಟಿದ್ದಾರೆ. ಈ 11 ಚಾಪ್ಟರ್ದಲ್ಲಿ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೀವಿ. ವಿ ಹ್ಯಾವ್ ಪ್ರಿಪೇರ್ ಬ್ಲೂ ಪ್ರಿಂಟ್. ಫಸ್ಟ್ ಟಾಪಿಕ್ ಯಾವುದು, ಸೆಕೆಂಡ್ ಟಾಪಿಕ್ ಯಾವುದು, ಥರ್ಡ್ ಟಾಪಿಕ್ ಯಾವುದು, ಫೋರ್ತ್ ಟಾಪಿಕ್. ಸೊ ಟಾಪಿಕ್ ನಂಬರ್ 1 ಯಾವುದದೆ ನಿಮಗೆ ಹೇಳಬೇಕಂದ್ರೆ ಟಾಪಿಕ್ ನಂಬರ್ 1 ದಟ್ ಈಸ್ ಅಕೌಂಟಿಂಗ್ ಫಾರ್ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ಫಸ್ಟ್ ಟಾಪಿಕ್ ಅಂದರೆ ವ್ಯಾಪಾರೇತರ ಸಂಸ್ಥೆಗಳು ಅಂತ ಇದರ ಅರ್ಥ. ಎರಡನೇದು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಪಾಲುಗಾರಿಕೆ ಸಂಸ್ಥೆಯ ಮೂಲಭೂತಗಳು. 2ನೇ ಅಧ್ಯಯನದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. 3ನೇ ಯೂನಿಟ್ಸದಲ್ಲಿ ರೀಕನ್ಸ್ಟಿಟ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. 3ನೇ ಯೂನಿಟದಲ್ಲಿ ಅವರು ಏನು ಹೇಳ್ತಾರೆ, ಪಾಲುಗಾರಿಕೆ ಸಂಸ್ಥೆಯಲ್ಲಿ ಪಾಲುಗಾರನ ಪ್ರವೇಶ ಅಂದರೆ ಪಾಲುಗಾರ ಪ್ರವೇಶ ಆದ ನಂತರ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡಬೇಕನ್ನೋದು 3rd ಯೂನಿಟದಲ್ಲಿ ಗೊತ್ತಾಗ್ತದೆ. ಆಮೇಲೆ 4th ಯೂನಿಟದಲ್ಲಿ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ರಿಟೈರ್ಮೆಂಟ್, ಡೆತ್ ಆಫ್ ಎ ಪಾರ್ಟ್ನರ್. 4th ಯೂನಿಟದಲ್ಲಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಯಾವುದೇ ಪಾಲುಗಾರನು ನಿರ್ವೃತ್ತಿ ಹೊಂದಿದಾಗ ಅಥವಾ ಮರಣ ಹೊಂದಿದಾಗ ಯಾವುದೇ ಪಾಲುಗಾರ ಆವಾಗ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡಬೇಕನ್ನೋದು ಈ 4th ಲೆಸನ್ದಲ್ಲಿ ಹೇಳ್ತದೆ. ಆಮೇಲೆ 5th ಲೆಸನ್ನದೊಳಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಪಾಲುಗಾರಿಕೆ ಸಂಸ್ಥೆಯ ವಿಸರ್ಜನೆ. ಅಂದರೆ ಪಾಲುಗಾರಿಕೆ ಸಂಸ್ಥೆಯು ವಿಸರ್ಜನೆಯಾದಾಗ ಯಾವ ರೀತಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು. ವೆನ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕ್ಲೋಸ್ಡ್ ಆರ್ ಡಿಸಲ್ಯೂಷನ್, ವಾಟ್ ಆರ್ ದ ಟ್ರೀಟ್ಮೆಂಟ್ ಆಫ್ ದ ಅಕೌಂಟ್ಸ್ ಶೋಯಿಂಗ್ ಇನ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಬುಕ್ 1ದಲ್ಲಿ ದಟ್ ಈಸ್ 5 ಯೂನಿಟ್ಸ್ 1 2 3 4 5 ಯೂನಿಟ್ಸ್ಗಳನ್ನು ಕವರ್ ಮಾಡಿದ್ದಾರೆ. ಫಸ್ಟ್ ಒನ್ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ವ್ಯಾಪಾರೇತರ ಸಂಸ್ಥೆಗಳು ಅಂದರೆ ದ ಅರ್ನಿಂಗ್ ಆಫ್ ಪ್ರಾಫಿಟ್ ಈಸ್ ನಾಟ್. ಸೊ ಬುಕ್ 1 ಕಂಟೈನ್ಸ್ ದ 5 ಯೂನಿಟ್ಸ್. ಸೊ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್, ಅಡ್ಮಿಷನ್ ಆಫ್ ಪಾರ್ಟ್ನರ್ ಪಾಲುಗಾರನ ಪ್ರವೇಶ, ನೆಕ್ಸ್ಟ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ ಪಾಲುಗಾರ ನಿವೃತ್ತಿ ಅಥವಾ ನಿಧನ ಹೊಂದಿದಾಗ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಪಾಲುಗಾರಿಕೆ ಸಂಸ್ಥೆಯು ವಿಸರ್ಜನೆಯಾದಾಗ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಹಿಯರ್ ದ 2 3 4 5 ಯೂನಿಟ್ಸ್ ಆರ್ ರಿಲೇಟಿಂಗ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್.
ಅಂದರೆ ಲೆಸನ್ ನಂಬರ್ 2, 3, 4, 5 ಇವು 4 ಯೂನಿಟ್ಸ್ಗಳು ಏನದಾವೆ ಅವು ಪಾಲುಗಾರಿಕೆಗೆ ಸಂಬಂಧಪಟ್ಟಿದ್ದಾವೆ. 1ನೇ ಯೂನಿಟ್ ಏನದ ಅಕೌಂಟಿಂಗ್ ಫಾರ್ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್, ಇದು ಪಾಲುಗಾರಿಕೆ ಸಂಸ್ಥೆಗೆ ಸಂಬಂಧಪಟ್ಟಿಲ್ಲ. ಇದು ಬುಕ್ ನಂಬರ್ 1. ಆಮೇಲೆ ಬುಕ್ ನಂಬರ್ 2 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಬುಕ್ 2ದಲ್ಲಿ 6 ಯೂನಿಟ್ಸ್ ಮಾಡಿದ್ದಾರೆ. 1, 2, 3, 4, 5, 6. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್, ಕಂಪ್ನಿಯು ಶೇರ್ ಬಿಡುಗಡೆಯನ್ನು ಮಾಡಿದಾಗ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಅಥವಾ ಲೆಕ್ಕದ ಪತ್ರದ ಟ್ರೀಟ್ಮೆಂಟ್ ಮಾಡಬೇಕು. 2ನೇ ಯೂನಿಟದಲ್ಲಿ ಇಶ್ಯೂ ಆ್ಯಂಡ್ ರಿಡಂಪ್ಷನ್ಸ್ ಆಫ್ ಡಿಬೆಂಚರ್ಸ್. ಆಮೇಲೆ ಡಿಬೆಂಚರ್ಸ್ಗಳನ್ನು ಮತ್ತು ಬಿಡುಗಡೆ ಮಾಡಿದಾಗ, ರಿಡಂಪ್ಷನ್ ಮೀನ್ಸ್ ರೀಬ್ಯಾಕ್ ಅಂದರೆ ಪುನಃ ಪಡೆಯುವುದು. ಈ ರೀತಿ ಡಿಬೆಂಚರ್ಗಳನ್ನು ಬಿಡುಗಡೆ ಮಾಡಿದ ಅವುಗಳನ್ನು ಹೇಗೆ ಪಡೆಯುವುದು ಮತ್ತು ಅವುಗಳ ಡಿಬೆಂಚರ್ ಹೋಲ್ಡರ್ಸ್ಗೆ ಯಾವ ರೀತಿ ಸಾಲ ಪತ್ರಗಳನ್ನು ವಿತರಿಸುವುದು ಅನ್ನೋದು ಬುಕ್ 2ದಲ್ಲಿ 2ನೇ ಯೂನಿಟದಲ್ಲಿ ತೋರಿಸ್ತಾರೆ. ಆಮೇಲೆ ಈ ಯೂನಿಟದಲ್ಲಿ ಹೆಚ್ಚಾಗಿ ಜರ್ನಲ್ ಎಂಟ್ರೀಸ್ ಬರ್ತವೆ. ಜರ್ನಲ್ ಎಂಟ್ರೀಸ್ಗಳನ್ನು ನಾವು ಬರೀಬೇಕಾಗ್ತದೆ. 3rd ಯೂನಿಟದಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿಯ ಹಣಕಾಸಿನ ಪಠ್ಯತ ಅಂತ ಹೇಳ್ತಾರೆ. ಅಂದರೆ ಈ ಟಾಪಿಕ್ದಲ್ಲಿ ನಾವು ಏನು ಕಂಪ್ನಿ ಯಾವ ರೀತಿ ಹಣಕಾಸು ಇರ್ತದೆ, ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ದಿ ವರ್ಟಿಕಲ್, ನಾಟ್ ಎ ಹಾರಿಜೆಂಟಲ್. ಅಂದರೆ ಈ ಟಾಪಿಕ್ದಲ್ಲಿ ನಾವು ಬ್ಯಾಲೆನ್ಸ್ ಶೀಟನ್ನು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ತಯಾರು ಮಾಡೋದು ಹೇಳ್ತದೆ. ನೆಕ್ಸ್ಟ್ ಎನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ 4th ಯೂನಿಟದಲ್ಲಿ ಏನು ಹೇಳ್ತಾರೆ, ಎನಲೈಸಿಸ್ ಅಂದರೆ ಮೀನ್ಸ್ ಸ್ಟಡೀಸ್ ಇರ್ಬೋದು ಅಥವಾ ಕಂಪೇರಿಸನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸ್ಟಡೀಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಈ ಟಾಪಿಕದಲ್ಲಿ ನಾವು ಕಾಮನ್ ಸೈಜು, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟು, ಕಂಪೇರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಕಾಮನ್ ಸೈಜ್ ಇವೆಲ್ಲ ಇದ್ರ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ 5th ಯೂನಿಟದಲ್ಲಿ ಅಕೌಂಟಿಂಗ್ ರೇಷಿಯೋ. ಈ ರೇಷಿಯೋ ಪ್ರಮಾಣದಲ್ಲಿ ನಾವು ಲೆಕ್ಕಪತ್ರಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಈ 5ನೇ ಯೂನಿಟದಲ್ಲಿ ಹೇಳಿಕೊಟ್ಟಿದ್ದಾರೆ. ಆಮೇಲೆ 6ನೇ ಯೂನಿಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಔಟ್ಫ್ಲೋ, ದಟ್ ಈಸ್ ಹೌ ಮಚ್ ಕ್ಯಾಶ್ ಕಮ್ಸ್, ಹೌ ಮಚ್ ಕ್ಯಾಶ್ ಗೋಸ್, ಕ್ಯಾಶ್ ಎಷ್ಟು ಬಂತು, ಕ್ಯಾಶ್ ಎಷ್ಟು ಹೋಯಿತು ಅನ್ನೋದು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟದಲ್ಲಿ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಸೊ ಬುಕ್ 2ದಲ್ಲಿ ಎಷ್ಟು ಮಾಡಿದ್ದಾರೆ, 6 ಯೂನಿಟ್ಸ್ಗಳನ್ನು ಕವರ್ ಮಾಡಿದ್ದಾರೆ. ಬುಕ್ 1ದಲ್ಲಿ ಎಷ್ಟು ಕವರ್ ಮಾಡಿದ್ದಾರೆ, 5 ಯೂನಿಟ್ಸ್. ಸೊ ಇಟ್ ಬಿಕಮ್ ಟೋಟಲ್ 11 ಯೂನಿಟ್ಸ್. 11 ಯೂನಿಟ್ಸ್ಗಳನ್ನು ಅವರು ತಯಾರು ಮಾಡಿದ್ದಾರೆ. ಅಂದರೆ ಟೋಟಲ್ ನಮಗೆ ಎಷ್ಟಾಯಿತು, 11 ಯೂನಿಟ್ಸ್ಗಳನ್ನು ಅವರು ರೆಡಿ ಮಾಡಿದ್ದಾರೆ. ಈ 11 ಯೂನಿಟ್ಸಲ್ಲಿ ಫಸ್ಟ್ ಟಾಪಿಕ್ಕು, ಸೆಕೆಂಡ್ ಟಾಪಿಕ್, 3rd, 4th, 5th, ಈ ಫಸ್ಟ್ ಚಾಪ್ಟರ್ದಲ್ಲಿ 1 ಮಾರ್ಕ್ಸ್ ಎಷ್ಟು, 2 ಮಾರ್ಕ್ಸ್ ಎಷ್ಟು, ಆಮೇಲೆ 6 ಮಾರ್ಕ್ಸ್ ಎಷ್ಟು, 12 ಮಾರ್ಕ್ಸ್ದು ಎಷ್ಟು ಕ್ವಶನ್ಸ್ ಬರ್ತವೆ, ಇದ್ರ ಬಗ್ಗೆ ನಾವು ಬ್ಲೂ ಪ್ರಿಂಟಲ್ಲಿ ತೋರಿಸ್ಕೊಡ್ತೀವಿ. ಸೊ ಏನು ಮಾಡಿದ್ದಾರೆ, ABCDE 4 ಭಾಗ ಮಾಡಿದ್ದಾರೆ. ಎದಲ್ಲಿ ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್, ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಸಿದಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್, ಡಿದಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್, ಆಮೇಲೆ ಇದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್. ಈ ರೀತಿ 1 ಮಾರ್ಕ್ಸಿನು, 2 ಮಾರ್ಕ್ಸಿನು, 6 ಮಾರ್ಕ್ಸಿನು, 12 ಮಾರ್ಕ್ಸಿನು, ಆಮೇಲೆ ಇದಲ್ಲಿ 5 ಮಾರ್ಕ್ಸಿಂದು ಅದು ಮಾರ್ಕ್ಸ್ಗಳನ್ನು ಈ ರೀತಿ ಮಾಡಲ್ಪಟ್ಟಿದ್ದಾರೆ. ಇದೇ ನಾವು ಬ್ಲೂ ಪ್ರಿಂಟದಲ್ಲಿ ನೋಡೋಣ. ಒಂದು ಟಾಪಿಕ್ದಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರ್ತವೆ, ಆಮೇಲೆ ಎಷ್ಟು ಯಾವ 1 ಮಾರ್ಕ್ಸಿನ ಯಾವ ಟಾಪಿಕ್ ಇದಲ್ಲಿದೆ, 2 ಮಾರ್ಕ್ಸಿಂದ ಯಾವ ಟಾಪಿಕ್ ಇದಲ್ಲಿದೆ, 6 ಮಾರ್ಕ್ಸ್ ಯಾವ ಟಾಪಿಕ್ ಇದರಲ್ಲಿ, 12 ಮಾರ್ಕ್ಸ್ ಯಾವ ಟಾಪಿಕ್ ಇದರಲ್ಲಿ, 5 ಮಾರ್ಕ್ಸ್ ಯಾವ ಟಾಪಿಕ್ ಇದಲ್ಲಿದೆ ಅನ್ನೋದು ನಾವು ಈ ಬ್ಲೂ ಪ್ರಿಂಟ್ ನೋಡಿದ ನಂತರ ನಮಗೆ ಗೊತ್ತಾಗ್ತದೆ. ಸೊ ಬ್ಲೂ ಪ್ರಿಂಟ್ ತೆಗೆದಾಗ ನಾವು ನಿಮಗೆ ನೋಡಬೇಕಂದ್ರೆ ಬ್ಲೂ ಪ್ರಿಂಟ್ ನೋಡ್ರಿ. So today I will tell you that is the chapter wise marks. So here the first book number 1, chapter number and chapter headಗಳು ಕೊಟ್ಟಿದ್ದಾರೆ. ಆಮೇಲೆ ಟೋಟಲ್ ಮಾರ್ಕ್ಸ್
ಮಾರ್ಕ್ಸ್. ಅವರ್ಸ್ ಏನು ಅವಶ್ಯಕತೆ ಇಲ್ಲ ನಿಮಗೆ, ಮಾರ್ಕ್ಸು. ಆಮೇಲೆ ಸೆಕ್ಷನ್ ಎ 1 ಮಾರ್ಕ್ಸ್, ಸೆಕ್ಷನ್ ಬಿ 2 ಮಾರ್ಕ್ಸ್, ಸೆಕ್ಷನ್ ಸಿ 6 ಮಾರ್ಕ್ಸ್, ಸೆಕ್ಷನ್ ಡಿ 12 ಮಾರ್ಕ್ಸ್, ಸೆಕ್ಷನ್ ಇ 5 ಮಾರ್ಕ್ಸ್. POQ ಮೀನ್ಸ್ ವಾಟ್? ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಅಂದರೆ ಪ್ರಾಯೋಗಿಕ ಪ್ರಶ್ನೆಗಳು ಅಂತ ನಾವು ಹೇಳ್ತೀವಿ. ಸೊ ಬುಕ್ ನಂಬರ್ 1 ಒಂದನೇ ಯೂನಿಟದಲ್ಲಿ ನೋಡಿ, ಅಕೌಂಟಿಂಗ್ ಫಾರ್ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ಸ್, ವ್ಯಾಪಾರೇತರ ಸಂಸ್ಥೆಗಳು. ಇದಕ್ಕೆ ಎಷ್ಟು ಮಾರ್ಕ್ಸ್ ಅದಾವೆ? 15 ಮಾರ್ಕ್ಸ್. ಒಂದನೇ ಟಾಪಿಕದಲ್ಲಿ ಎಷ್ಟು ಮಾಡಿದ್ದಾರೆ? 15 ಮಾರ್ಕ್ಸ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟು ಮಾಡಿದ್ದಾರೆ? 15 ಮಾರ್ಕ್ಸ್ ಮಾಡಿದ್ದಾರೆ. ಫಸ್ಟ್ ಟಾಪಿಕ್ 15 ಮಾರ್ಕ್ಸ್, 15 ಮಾರ್ಕ್ಸ್ಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕಡೆ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕನ್ಸೆಪ್ಟ್, ಎಷ್ಟು ಮಾಡಿದ್ದಾರೆ? 9 ಮಾರ್ಕ್ಸ್ ಮಾಡಿದ್ದಾರೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ 15 ಮಾರ್ಕ್ಸ್ ಮಾಡಿದ್ದಾರೆ. ಪಾರ್ಟ್ನರ್ಶಿಪ್ ಫರ್ಮ್, ದಟ್ ಈಸ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್ಸ್ 13 ಮಾರ್ಕ್ಸ್ ಮಾಡಿದ್ದಾರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ 14 ಮಾರ್ಕ್ಸ್ ಮಾಡಿದ್ದಾರೆ. ಆಮೇಲೆ ಪಾರ್ಟ್ 2ದಲ್ಲಿ, ಇದು ಪಾರ್ಟ್ 1 ಆಯಿತು. ಪಾರ್ಟ್ 2ದಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲಲ್ಲಿ 15 ಮಾರ್ಕ್ಸ್ ಮಾಡಿದ್ದಾರೆ. ಇಶ್ಯೂ ಆ್ಯಂಡ್ ಡಿಬೆಂಚರ್ಸ್ 19 ಮಾರ್ಕ್ಸ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪ್ನಿ 9 ಮಾರ್ಕ್ಸ್ ಮಾಡಿದ್ದಾರೆ. ಎನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 15 ಮಾರ್ಕ್ಸ್ ಮಾಡಿದ್ದಾರೆ. ಅಕೌಂಟಿಂಗ್ ರೇಷಿಯೋ ಒಳಗೆ 19 ಮಾರ್ಕ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 9 ಮಾರ್ಕ್ಸ್. ಸೊ ಟೋಟಲ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟೋಟಲ್ 10 ಮಾರ್ಕ್ಸ್. ಟೋಟಲ್ ಅವರು ಎಷ್ಟು ಕೊಟ್ಟಿರ್ತಾರೆ? 3 ಕೊಟ್ಟಿರ್ತಾರೆ. ಅದರೊಳಗೆ ನಾವು ಎಷ್ಟು ಬರೀಬೇಕು? 2 ಬರೀಬೇಕಾಗ್ತದೆ. ಟೋಟಲ್ ದಟ್ ಈಸ್ ಇನ್ಕ್ಲೂಡಿಂಗ್ 167 ಮಾರ್ಕ್ಸ್ ಇದು ಇರ್ತದೆ. ಸೊ ಬುಕ್ 1ದಲ್ಲಿ 66 ಮಾರ್ಕ್ಸ್, ಬುಕ್ 2ದಲ್ಲಿ 152 ಮಾರ್ಕ್ಸ್ ನಿಮಗೆ ಇರ್ತದೆ. ಸೊ ಇಲ್ಲಿ ಚಾಪ್ಟರ್ 1ದಲ್ಲಿ ನೋಡಿರಿ, ಅಕೌಂಟಿಂಗ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಸೆಕ್ಷನ್ ಎ 1 ಮಾರ್ಕ್ಸ್, ಅಂದರೆ ಟಾಪಿಕ್ 1ದಲ್ಲಿ 1 ಮಾರ್ಕ್ಸ್ ಇರ್ತದೆ. 2 ಮಾರ್ಕ್ಸಿಂದು 1 ಇರ್ತದೆ. ಆಮೇಲೆ 6 ಮಾರ್ಕ್ಸ್ದು ಇರೋದಿಲ್ಲ. 12 ಮಾರ್ಕ್ಸಿಂದು 1 ಕ್ವಶನ್ಸ್ ಇರ್ತದೆ. ಗೊತ್ತಾತಲ್ಲ? ಎಷ್ಟು? 1 ಮಾರ್ಕ್ಸಿಂದು 1, 2 ಮಾರ್ಕ್ಸಿಂದು 1, ಆಮೇಲೆ 12 ಮಾರ್ಕ್ಸಿಂದ 1 ಕ್ವಶನ್ಸ್ ನಿಮಗಿರ್ತದೆ. ಟೋಟಲ್ 15 ಮಾರ್ಕ್ಸ್. ಆ್ಯಂಡ್ 2ನೇ ಯೂನಿಟದಲ್ಲಿ ನೋಡಿರಿ 9 ಮಾರ್ಕ್ಸ್. 2ನೇ ಚಾಪ್ಟರ್ದಲ್ಲಿ 9 ಮಾರ್ಕ್ಸ್ ಬರ್ತವೆ. 1 ಮಾರ್ಕ್ಸಿಂದು 1 ಅದ, 2 ಮಾರ್ಕ್ಸಿಂದು 1 ಅದ, 6 ಮಾರ್ಕ್ಸಿಂದು 1 ಅದೇ. 12 ಮಾರ್ಕ್ಸಿಂದು ಅವ್ರು ಕೇಳೇ ಇಲ್ಲ, ಈ ಟಾಪಿಕದಲ್ಲಿ ಇಲ್ಲ. ಅಂದರೆ ಎಷ್ಟು? 1 ಮಾರ್ಕ್ಸಿಂದು 1, 2 ಮಾರ್ಕ್ಸಿಂದು 1, 6 ಮಾರ್ಕ್ಸಿಂದು 1, ಟೋಟಲ್ 9 ಮಾರ್ಕ್ಸ್. ಆಮೇಲೆ ಥರ್ಡ್ ಯೂನಿಟದಲ್ಲಿ ನೋಡ್ರಿ, ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್. ಥರ್ಡ್ ಯೂನಿಟದಲ್ಲಿ ನೋಡ್ರಿ 15 ಮಾರ್ಕ್ಸ್ ಕವರ್ ಮಾಡಿದ್ದಾನೆ. ಈ 3ನೇ ಪಾಠದಲ್ಲಿ 15 ಮಾರ್ಕ್ಸ್ಗಳು ಬರ್ತವೆ. ಅದರೊಳಗೆ ಸೆಕ್ಷನ್ ಎದಾಗ 1 ಮಾರ್ಕ್ಸಿಂದು 1 ಇರ್ತದೆ, 2 ಮಾರ್ಕ್ಸಿಂದು 1 ಅದ, ಆಮೇಲೆ 6 ಮಾರ್ಕ್ಸಿಂದ ಇರೋದಿಲ್ಲ, ಆಮೇಲೆ 12 ಮಾರ್ಕ್ಸಿಂದ 1 ಇರ್ತದೆ. ಅಂದರೆ 15 ಮಾರ್ಕ್ಸು ಥರ್ಡ್ ಯೂನಿಟದಲ್ಲಿ ಇರ್ತದೆ. ಆಮೇಲೆ ಯೂನಿಟ್ ನಂಬರ್ 4 ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ಸ್. ಇದ್ರೊಳಗೆ ಎಷ್ಟು ಇರ್ತದೆ? 13 ಮಾರ್ಕ್ಸ್ ಅದ. 13 ಮಾರ್ಕ್ಸ್. 1 ಮಾರ್ಕ್ಸಿಂದ 1 ಇರ್ತದೆ, 2 ಮಾರ್ಕ್ಸದು ಇರೋದಿಲ್ಲ, ಆಮೇಲೆ ಸೆಕ್ಷನ್ ಸಿ 6 ಮಾರ್ಕ್ಸ್ 2 ಇರ್ತವೆ. ಹೀಗಾಗಿ 13 ಮಾರ್ಕ್ಸ್ ಅಂತ ಮಾಡಿದ್ದಾರೆ. ಆಮೇಲೆ ಲೆಸನ್ ನಂಬರ್ 5 ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಟೋಟಲ್ 14 ಮಾರ್ಕ್ಸ್. 1 ಮಾರ್ಕ್ಸಿಂದ ಇಲ್ಲ ಇದ್ರೊಳಗೆ, 2 ಮಾರ್ಕ್ಸಿಂದ ಅದೇ, ಆಮೇಲೆ 6 ಮಾರ್ಕ್ಸಿನೂ ಇಲ್ಲ, 6 ಮಾರ್ಕ್ಸ್ ಇಲ್ಲ, ಆಮೇಲೆ 12 ಮಾರ್ಕ್ಸಿಂದ 1 ಅದೇ. ಅಂದರೆ 12 ಮಾರ್ಕ್ಸಿಂದ 1 ಅದೇ, 2 ಮಾರ್ಕ್ಸಿಂದ, ಟೋಟಲ್ 14 ಮಾರ್ಕ್ಸ್. ಅಂದರೆ ಟೋಟಲು ಫಸ್ಟ್ ಬುಕ್ದಲ್ಲಿ 66 ಮಾರ್ಕ್ಸದ್ದು ನಿಮಗೆ ಆಗ್ತದೆ. 66 ಮಾರ್ಕ್ಸದು ಕವರ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ 2 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ 15 ಮಾರ್ಕ್ಸ್ ಮಾಡಿದ್ದಾರೆ. 1 ಮಾರ್ಕ್ಸಿಂದ 1 ಇರ್ತದೆ, 2 ಮಾರ್ಕ್ಸಿಂದ 1 ಅದ, 6 ಮಾರ್ಕ್ಸಿಂದ ಇರೋದಿಲ್ಲ, 12 ಮಾರ್ಕ್ಸಿಂದ 1 ಅದ, ಟೋಟಲ್ 15 ಮಾರ್ಕ್ಸ್. ನೆಕ್ಸ್ಟ್ ಇಶ್ಯೂ ಆ್ಯಂಡ್ ಡಿಬೆಂಚರ್ಸ್, ಈ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಈ ಟಾಪಿಕ್ದಲ್ಲಿ 19 ಮಾರ್ಕ್ಸ್, 19 ಮಾರ್ಕ್ಸ್ ಮಾಡಿದ್ದಾರೆ. 1 ಮಾರ್ಕ್ಸಿಂದ 1 ಮಾಡಿದ್ದಾರೆ, 2 ಮಾರ್ಕ್ಸಿಂದ ಮಾಡಿಲ್ಲ, 6 ಮಾರ್ಕ್ಸಿಂದ 1 ಮಾಡಿದ್ದಾರೆ, 12 ಮಾರ್ಕ್ಸಿಂದ 1 ಮಾಡಿದ್ದಾರೆ. ನೆಕ್ಸ್ಟ್ ಲೆಸನ್ ನಂಬರ್ 3 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪ್ನಿ, ಟೋಟಲ್ 9 ಮಾರ್ಕ್ಸ್.
1 ಮಾರ್ಕ್ಸಿಂದ ಒಂದದ, 2 ಮಾರ್ಕ್ಸಿಂದ ಒಂದದ, 6 ಮಾರ್ಕ್ಸಿಂದ ಅದ. ಆಮೇಲೆ ಇಲ್ಲಿ ಗ್ಯಾಪ್ ಅದೇ 12 ಮಾರ್ಕ್ಸಿಂದು ಮಾಡಿಲ್ಲ, ಕೊಡೋದಿಲ್ಲ. ನೆಕ್ಸ್ಟ್ 4th ಯೂನಿಟ್ ಎನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟೋಟಲ್ 15 ಮಾರ್ಕ್ಸ್. 1 ಮಾರ್ಕ್ಸಿಂದ ಒಂದದ, 2 ಮಾರ್ಕ್ಸಿಂದ ಒಂದದ, ಆಮೇಲೆ 6 ಮಾರ್ಕ್ಸ್ದು ಕ್ವಶನ್ಸ್ ಇಲ್ಲ. ಆಮೇಲೆ ಟೋಟಲಿ 12 ಮಾರ್ಕ್ಸ್ದು ಒಂದು ಕ್ವಶನ್ಸ್ ಅದೇ. ಟೋಟಲ್ ಎಷ್ಟು ಮಾಡಿದ್ದಾರೆ? 15 ಮಾರ್ಕ್ಸ್. ಆಮೇಲೆ 5th ಯೂನಿಟ್ ಅಕೌಂಟಿಂಗ್ ರೇಷಿಯೋದಲ್ಲಿ ಎಷ್ಟು ಮಾಡಿದ್ದಾರೆ? 19 ಮಾರ್ಕ್ಸ್ ಮಾಡಿದ್ದಾರೆ. 1 ಮಾರ್ಕ್ಸಿಂದ ಒಂದದ, 2 ಮಾರ್ಕ್ಸಿಂದಿಲ್ಲ, ಆಮೇಲೆ 6 ಮಾರ್ಕ್ಸ್ ಕ್ವಶನ್ಸ್ 1 and 12 ಮಾರ್ಕ್ಸ್ ಕ್ವಶನ್ಸ್. ಸೊ ಟೋಟಲ್ ಇಟ್ ಬಿಕಮ್ 19 ಮಾರ್ಕ್ಸ್. ಆ್ಯಂಡ್ ಲಾಸ್ಟ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಟೋಟಲ್ 9 ಮಾರ್ಕ್ಸ್. 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1 ಆ್ಯಂಡ್ 6 ಮಾರ್ಕ್ಸ್. ನೋ 12 ಮಾರ್ಕ್ಸ್ ಕ್ವಶನ್ಸ್. ಅಂದರೆ ಇಲ್ಲಿ 12 ಮಾರ್ಕ್ಸಿಂದ ಕ್ವಶನ್ಸು ಇರುವುದಿಲ್ಲ. ಇಷ್ಟು ನಿಮಗೆ ಗೊತ್ತಿರಬೇಕು. ಟು ಬುಕ್ 1ದಲ್ಲಿ, ಬುಕ್ 2ದಲ್ಲಿ. ಅಂದರೆ ನಾವು ಅವ್ರು ಏನು ಹೇಳ್ತಾರೆ, ಈ 12 ಮಾರ್ಕ್ಸ್ ಕ್ವಶನ್ ಈಸ್ ಆಸ್ಕ್ಡ್ ಆನ್ ಅಡ್ಮಿಷನ್, ದೆನ್ 6 ಮಾರ್ಕ್ಸ್ ಕ್ವಶನ್ ಶುಡ್ ಬಿ ಆಸ್ಕ್ಡ್ ಆನ್ ರಿಟೈರ್ಮೆಂಟ್, ವೈಸಾ ವರ್ಷ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ 12 ಮಾರ್ಕ್ಸ್ ಕ್ವಶನ್ಸನ್ನು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಒಳಗೆ ಕೇಳಿದರೆ 6 ಮಾರ್ಕ್ಸ್ ಕ್ವಶನ್ಸು ರಿಟೈರ್ಮೆಂಟ್ ಒಳಗೆ ಕೇಳ್ತಾರೆ. ಸಪೋಸ್ ರಿಟೈರ್ಮೆಂಟ್ ಒಳಗೆ 12 ಮಾರ್ಕ್ಸಿನ ಕ್ವಶನ್ ಕೇಳಿದರೆ ಅಡ್ಮಿಷನ್ ಒಳಗೆ ನಿಮಗೆ 6 ಮಾರ್ಕ್ಸ್ದು ಕ್ವಶನ್ಸ್ ಕೇಳ್ತಾರೆ ಅಂತ ಈ ಒಂದು ನೋಟ್ ಅದ. ಸೊ ಇಲ್ಲಿ ಬುಕ್ 1, ಬುಕ್ 2 ಟೋಟಲ್ 86 ಮಾರ್ಕ್ಸು ಪ್ಲಸ್ 66 ಮಾರ್ಕ್ಸು ಪ್ಲಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಟೋಟಲ್ ದಟ್ ಈಸ್ 167 ಮಾರ್ಕ್ಸ್ ಇರ್ತದೆ. ಆದರೆ ನಮಗೆ ಎಕ್ಸಾಮ್ದಲ್ಲಿ ಕ್ವಶನ್ ಪೇಪರ್ಸ್ ಏನು ಮಾಡಿರ್ತಾರೆ, 100 ಮಾರ್ಕ್ಸದು ನಾವು ತೆಗೆದಿರ್ತಾರೆ. 100 ಮಾರ್ಕ್ಸಿನ ಕ್ವಶನ್ ಪೇಪರ್ಸ್ ಇರ್ತದೆ. 67 ಮಾರ್ಕ್ಸ್ ನಿಮಗೆ ಎಕ್ಸೆಸ್ ಆಗ್ತದೆ. ಅಂದರೆ 100 ಮಾರ್ಕ್ಸಿನ ನಾವು ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕಾಗ್ತದೆ. ಸೊ ಇದು ಬ್ಲೂ ಪ್ರಿಂಟ್ ಅಂತ ಅಂದರೆ ಯಾವ ಟಾಪಿಕ್ದಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ನಿಮಗೆ ಪಡೆಯೋದು ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ನಿಮಗೆ ಹೇಳೋದಂದರೆ ದಿಸ್ ಈಸ್ ಅ ಕ್ವಶನ್ಸ್. ಕ್ವಶನ್ ಪೇಪರ್ ಪ್ಯಾಟರ್ನ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಅಂದರೆ ಸೆಕ್ಷನ್ A, B, C, D, E. ನೇಮ್ ಆಫ್ ದ ಕ್ವಶನ್, ಕ್ವಶನ್ಸ್ ಗಿವನ್, ಕ್ವಶನ್ಸ್ ಆನ್ಸರ್ಡ್, ಮಾರ್ಕ್ಸ್ ಆಫ್ ಈಚ್ ಕ್ವಶನ್ಸ್ ಆ್ಯಂಡ್ ಟೋಟಲ್ ಮಾರ್ಕ್ಸ್. ಸೊ ಹಿಯರ್ ಸೆಕ್ಷನ್ ಎದಲ್ಲಿ ಏನು ಮಾಡ್ತಾರೆ, ವೆರಿ ಶಾರ್ಟ್ ಆನ್ಸರ್ಸ್. ಅಂದರೆ 1 ಮಾರ್ಕ್ಸಿನ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು 8 ಆನ್ಸರ್ ಮಾಡಬೇಕು. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರ್ತದೆ. ಟೋಟಲ್ ಮಾರ್ಕ್ಸು 8 ಅಂತ ತಿಳ್ಕೊಬೇಕು. ಬಿ ಸೆಕ್ಷನ್ ಬಿದಾಗಲಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂದರೆ ಎಷ್ಟು ಕೊಟ್ಟಿರ್ತಾರೆ, 2 ಶಾರ್ಟ್ ಆನ್ಸರ್ ಕ್ವಶನ್ಸು 2 ಮಾರ್ಕ್ಸಿನ 8 ಕೊಟ್ಟಿರ್ತಾರೆ. ನೀವು ಅದ್ರೊಳಗೆ 5 ಬರೀಬೇಕು. ಯು ಶುಡ್ ರೈಟ್ 5 ಕ್ವಶನ್ಸ್ ಟು ಆನ್ಸರ್. ಸೊ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದಕ್ಕೆ ಎಷ್ಟದ, 2 ಮಾರ್ಕ್ಸ್ ಅದ. ನಿಮಗೆ ಟೋಟಲ್ 10 ಮಾರ್ಕ್ಸ್ ಆಗ್ತದೆ. ಆಮೇಲೆ ಶಾರ್ಟ್ ಪ್ರಾಬ್ಲಮ್ಸ್ ಅಂದರೆ 6 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿರ್ತಾರೆ, 7 ಕೊಟ್ಟಿರ್ತಾರೆ. 7 ಗಿವನ್ ಕ್ವಶನ್ಸ್, 7 ಗಿವನ್. ಯು ಶುಡ್ ರೈಟ್ 4 ಆನ್ಸರ್ಡ್. ನೀವು ಎಷ್ಟು ಮಾಡಬೇಕು, 7 ಕೊಟ್ಟಿರ್ತಾರೆ, 4 ಆನ್ಸರ್ಡ್ ಮಾಡಬೇಕು. ಸೊ ಈಚ್ ಕ್ಯಾರಿ 6 ಮಾರ್ಕ್ಸ್. ಪ್ರತಿಯೊಂದಕ್ಕೆ ಎಷ್ಟದ, 6 ಮಾರ್ಕ್ಸ್ ಅದೇ. ಟೋಟಲ್ 24 ಮಾರ್ಕ್ಸ್. ಸಾಕು. ಸೆಕ್ಷನ್ ಡಿ ಲಾಂಗ್ ಪ್ರಾಬ್ಲಮ್ಸ್ ಅಂದರೆ 7 ಕ್ವೆಶನ್ಸ್ ಗಿವನ್. ಸೊ ಔಟ್ ಆಫ್ 7 ಯು ಶುಡ್ ರೈಟ್ ಅವರ್ ಆನ್ಸರ್ಡ್ 4 ಕ್ವಶನ್ಸ್. ಟೋಟಲ್ ಮಾರ್ಕ್ಸ್ 12 ಮಾರ್ಕ್ಸ್. ಈಚ್ ಕ್ಯಾರೀಸ್ 12 ಮಾರ್ಕ್ಸ್. ಟೋಟಲ್ 48 ಮಾರ್ಕ್ಸ್. ಅಂದರೆ 7 ಕ್ವಶನ್ಸ್ ಕೊಟ್ಟಿರ್ತದೆ, ಅದರೊಳಗೆ ನೀವು 4 ಬಿಡಿಸ್ಬೇಕು. 12ಕ್ಕೆ 1 ಟೋಟಲ್ 48 ಮಾರ್ಕ್ಸು. ಆಮೇಲೆ ಸೆಕ್ಷನ್ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ 3 ಕೊಟ್ಟಿರ್ತಾರೆ. ದೇ ಹ್ಯಾವ್ ಗಿವನ್ 3 ಕ್ವಶನ್ಸ್. ಯು ಶುಡ್ ರೈಟ್ 2 ಕ್ವಶನ್ಸ್. ಅದರೊಳಗೆ 2 ಬಿಡಿಸ್ಬೇಕು. ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ಅಂದರೆ 2 ಕೂಡ 10 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ ಆಯಿತು. ಆಮೇಲೆ ಕ್ವಶನ್ಸ್ ನೀವು ಆನ್ಸರ್ಡ್ 23 ಆಯಿತು. ಟೋಟಲ್ ಕ್ವಶನ್ಸ್ 35 ಆಯಿತು. ಸೊ ಈ ರೀತಿ ನೀವು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅಂದರೆ ಇಲ್ಲಿ 7 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಬಿಡಿಸ್ಬೇಕು. ಯಾವುದು 6 ಮಾರ್ಕ್ಸ್ ಕ್ವಶನ್ಸ್. ಆಮೇಲೆ ಲಾಂಗ್ 12 ಮಾರ್ಕ್ಸ್ ಕ್ವಶನ್ಸ್ 7 ಕೊಟ್ಟಿರ್ತಾರೆ, 4 ಬಿಡಿಸ್ಬೇಕು. 12 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 7 ಬಿಡಿಸೋದಿಲ್ಲ. ಇಲ್ಲಿ ಸೆಕ್ಷನ್ ಎದಲ್ಲಿ 10 ಕೊಟ್ಟಿರ್ತಾರೆ, 8 ಬಿಡಿಸ್ಬೇಕು. 1ಕ್ಕೆ
1 ಮಾರ್ಕ್ಸು ಅಂದರೆ 8 ಇಂಟು 1 8 ಮಾರ್ಕ್ಸ್, ಈ ರೀತಿ ಮಾರ್ಕ್ಸ್ ಪ್ಯಾಟರ್ನನ್ನು ಮಾಡಿದ್ದಾರೆ. ಅಂದರೆ ಇದರಿಂದ ಏನಾಗ್ತದೆ, ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನು ಗೊತ್ತಾಗ್ಬಿಡ್ತದೆ ಯಾವ ರೀತಿ ಬಿಡಿಸ್ಬೇಕಂತದೆ. ಈ ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾವೇನು ಮಾಡವ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಸ್ಟಾರ್ಟ್ ಥಿಯರಿ ಪಾರ್ಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.